ಕೆಲವು ಸೆಕೆಂಡ್ಸ್ ನಂತರ ಒಂದು ಮಿಡಲ್ ಏಜ್ಡ್ ಕಪಲ್ ಕ್ಯಾಬಿನ್ ಡೋರ್ ಓಪನ್ ಮಾಡಿಕೊಂಡು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಒಳಗಡೆ ಬಂದರು. ಅವ್ರನ್ನ ನೋಡಿದ ಅಮೋಘ್ಗೆ ಖುಷಿ ತಡೆಯೋದಕ್ಕೆ ಆಗಲಿಲ್ಲ. ಅಮ್ಮ, ಅಪ್ಪ, ಹೇಗಿದ್ದೀರಾ? ನೀವಿಬ್ರು ಬೆಂಗಳೂರಿಗೆ ಯಾವಾಗ ಬಂದ್ರಿ ಅಂತ ಸರ್ಪ್ರೈಸ್ಡ್ ಆಗಿ ಕೇಳ್ದ. ಅಮೋಘನಪ್ಪ ರಮಣ್ ಖುಷಿಯಿಂದ, ನಾವು ಚೆನ್ನಾಗಿದ್ದೀವಿ ಅಮೋಘ್. ಧೀರಜ್ ಅರಸು ಮೀಡಿಯಾನ ನಿನ್ನ ಹೆಸರಿಗೆ ಮಾಡಿದಾನೆ ಅಂತ ಕೇಳಿದ್ವಿ. ಅದು ಗೊತ್ತಾದ್ಮೇಲೆ ನಮ್ಮ ಮನಸ್ಸು ತಡಿಲಿಲ್ಲ. ನಿನ್ನೆ ನೋಡಬೇಕು ಅಂತ ಅನಿಸ್ತು, ತಕ್ಷಣ ಹೊರಟ್ಬಿಟ್ಟೆ ಅಂದರು. ಅಮೋಘ್ ಅದಕ್ಕೇನಾದರೂ ರಿಯಾಕ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವನಮ್ಮ ಸುಕನ್ಯಾ ಕುತೂಹಲದಿಂದ, ನಿಜ ಹೇಳೋ ಮಗನೇ, ಈಗ ಅರಸು ಮೀಡಿಯಾ CEO ನೀನೇನಾ ಅಂತ ಕೇಳಿದ್ರು. ಅಮೋಘ್ ಸ್ಮೈಲ್ ಮಾಡ್ತಾ, ಹೌದಮ್ಮ, ಅರಸು ಮೀಡಿಯಾ CEO ನಿನ್ನ ಮಗನೇ. ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನಾನು ತುಂಬ ಹೆಲ್ಪ್ ಮಾಡಿದ್ದೆ. ಅದಕ್ಕೆ ಚಿಕ್ಕಪ್ಪ ನನ್ನನ್ನು ಇಲ್ಲಿ ಇನ್ಚಾರ್ಜ್ ಮಾಡಿದ್ದಾರೆ ಅಂತ ಅಂದ. ನಂತರ ಏನೋ ಯೋಚನೆ ಮಾಡ್ತಾ, ಹೌದು, ನೀವೀಗ ಹೇಗೂ ಬೆಂಗಳೂರಿಗೆ ಬಂದಿದ್ದೀರಾ, ಇನ್ನು ಮುಂದೆ ನನ್ನ ಜೊತೆನೇ ಉಳ್ಕೊಂಬಿಡಿ. ನಾನು ಸ್ಕೈ ಟವರ್ ಮೇಲೆ ಒಂದು ದೊಡ್ಡ ಪೆಂಟ್ ಹೌಸ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಸಿಕ್ಕಾಪಟ್ಟೆ ರೂಮ್ಸ್ ಇದೆ, ನೀವು ಆರಾಮಾಗಿರ್ಬೋದು. ನೀವು ಜೊತೆಲಿದ್ರೆ ನಮಗೂ ಖುಷಿ ಆಗುತ್ತೆ ಅಂದ. ಅಮೋಘನ ಮಾತು ಅವರಿಬ್ರಿಗೂ ಸರಿ ಅನ್ನಿಸ್ತು. ನೀನು ಹೇಳೋದೇನೋ ಸರಿನೇ ಇದೆ, ಇನ್ನು ಮುಂದೆ ನಾವು ಬೆಂಗಳೂರಲ್ಲೇ ಇರೋದು ಒಳ್ಳೇದು, ನೋಡೋಣ ಅಂದರು. ಆಗ ಸುಕನ್ಯಾ, ಆದರೆ ಅಮೋಘ್, ನಾವೀಗ ಇಲ್ಲಿಗೆ ಬಂದಿರೋ ಕಾರಣ ಬೇರೆನೇ ಇದೆ. ನಿನಗೊಂದು ಗುಡ್ ನ್ಯೂಸ್ ಹೇಳಬೇಕು. ನಿನ್ನ ಕಸಿನ್ ತುಷಾರ್ ಇದಾನಲ್ಲ, ನಾಳೆ ಮುಂಬೈನಲ್ಲಿ ಅವನ ಮದುವೆ ಇದೆ ಅಂದರು. ಅಮೋಘ್ ಎಕ್ಸೈಟ್ ಆಗಿ ಏನೋ ಹೇಳೋದಕ್ಕೆ ಹೊರಟಿದ್ದ. ಆದರೆ ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಫೋನ್ ಸ್ಕ್ರೀನ್ ಮೇಲೆ ಅವನ ಚಿಕ್ಕಪ್ಪ ಧೀರಜ್ ಹೆಸರು ಡಿಸ್ಪ್ಲೇ ಆಗ್ತಿತ್ತು. ಅಮೋಘ್ ಕಾಲ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಧೀರಜ್ ಅವ್ರ ಕಾಮ್ ವಾಯ್ಸ್ ಕೇಳಿಸ್ತು. ಹಲೋ ಅಮೋಘ್, ನಾಳೆ ಫ್ರೀ ಇದೆಯಾ? ಅಮೋಘ್ಗೆ ಧೀರಜ್ ಕಾಲ್ ಮಾಡಿರೋ ರೀಸನ್ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೂ ಅವನು ಏನೋ ಗೊತ್ತಿಲ್ಲ ಅನ್ನೋ ಹಾಗೆ, ಯಾಕೆ ಚಿಕ್ಕಪ್ಪ, ಏನು ವಿಷಯ ಅಂತ ಕೇಳ್ದ. ಧೀರಜ್, ನಾಳೆ ಮುಂಬೈಯಲ್ಲಿ ನಿನ್ನ ಕಸಿನ್ ತುಷಾರ್ ಮದುವೆ ಇಟ್ಕೊಂಡಿದ್ದೀವಿ, ನೀನು ತಪ್ಪದೆ ಬರಬೇಕು. ಇಷ್ಟು ಲೇಟಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ಸಡನ್ನಾಗಿ ಮದುವೆ ಡೇಟ್ ಫಿಕ್ಸ್ ಆಯಿತು ಅಂದರು. ಅಮೋಘ್ ಮುಗುಳ್ನಗ್ತಾ, ಖಂಡಿತ ನಾನು ನಾಳೆ ಬರ್ತೀನಿ ಚಿಕ್ಕಪ್ಪ, ನೀವೇನು ಯೋಚನೆ ಮಾಡಬೇಡಿ ಅಂದ. ನಂತರ ಅವರಿಬ್ಬರು ಸ್ವಲ್ಪ ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡಿ ಕಾಲ್ ಕಟ್ ಮಾಡಿದ್ರು. ಕಾಲ್ ಮಾಡಿದ್ದು ನಿನ್ನ ಚಿಕ್ಕಪ್ಪ ಅಲ್ವಾ? ಏನಂತೆ, ಮದುವೆಗೆ ಕರೆಯೋದು ಬಿಟ್ಟು ಬೇರೆ ಏನಾದರೂ ಹೇಳಿದ್ನಾ ಅಂತ ಕೇಳಿದ್ರು. ಅಮೋಘ್ ತನ್ನ ಯೋಚನೆಗಳಿಂದ ಹೊರಗೆ ಬಂದು, ಇಲ್ಲಪ್ಪ, ಬೇರೆ ಏನೂ ಇಲ್ಲ, ನಾಳೆ ನಾವೆಲ್ಲ ಒಟ್ಟಿಗೆ ಮದುವೆಗೆ ಹೋಗೋಣ ಅಂತಂದ. ರಮಣ್ ಕೂಡ ಖುಷಿಯಿಂದ, ಖಂಡಿತ ಹಾಗೆ ಮಾಡೋಣ, ನೀನು ಹೆಂಡ್ತಿನೂ ಕರ್ಕೊಂಡು ಹೋಗೋಣವಾ ಅಂತ ಕೇಳಿದ್ರು. ಇಲ್ಲಪ್ಪ, ಅವಳನ್ನು ಕರ್ಕೊಂಡು ಹೋಗೋ ಟೈಮು ಇನ್ನೂ ಬಂದಿಲ್ಲ, ಈ ಸರಿ ನಾವೇ ಹೋಗೋಣ ಅಂತ ಅಮೋಘ್ ಅಂದಾಗ ರಮಣ್ ಮತ್ತೇನೋ ಕೇಳೋದಕ್ಕೆ ಮುಂದಾದ್ರು. ಅದನ್ನು ನೋಡಿ ಸುಕನ್ಯಾ, ಸರಿ ಸರಿ, ನೀವೀಗ ಅದು ಇದು ಮಾತಾಡ್ತಾ ನನ್ನ ಮಗನಿಗೆ ತಲೆ ತಿನ್ಬೇಡಿ, ಇದನ್ನೆಲ್ಲ ಆಮೇಲೆ ಮನೆಗೆ ಹೋದ್ಮೇಲೆ ಮಾತಾಡ್ಬೋದು, ನಮ್ಮಿಂದ ಅವನ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ತಾ ಅಮೋಘ್ ಕಡೆ ತಿರುಗಿ, ನೀನು ಕೆಲಸ ಮುಂದುವರ್ಸು ಮಗನೆ, ನಾವಿಬ್ರು ಬೆಂಗಳೂರಿಗೆ ಬರದೆ ತುಂಬ ಟೈಮ್ ಆಗಿದ್ದೆಲ್ಲ, ನಾನು ನಿನ್ನಪ್ಪ ಹಾಗೆ ದೇವಸ್ಥಾನ ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡ್ಕೊಂಬರ್ತೀವಿ ಅಂದರು. ಅಮೋಘ್ ಸರಿ ಅಂತ ಹೇಳಿ ಅವರಿಬ್ಬರನ್ನೂ ಕಳಿಸ್ಕೊಟ್ಟ. ಅರಸು ಫ್ಯಾಮಿಲಿ ಮಗನ ಮದುವೆ ಅಂದರೆ ಸುಮ್ಮನೆನಾ? ಅಲ್ಲಿಗೆ ಬಂದಿರೋರೆಲ್ಲ ಬರೀ VIP ಗೆಸ್ಟ್ಗಳೇ. ಎಲ್ಲಿ ನೋಡಿದ್ರು ಲಕ್ಸುರಿ ಕಾರ್ಸ್, ಬ್ರ್ಯಾಂಡೆಡ್ ಡ್ರೆಸ್ಸಲ್ಲಿ ಮಿಂಚ್ತಾ ಇರೋ ಶ್ರೀಮಂತರು ಇವರೇ ಕಾಣಿಸ್ತಿದ್ರು. ಅಮೋಘ್ ವೆನ್ಯೂ ಮೇನ್ ಡೋರ್ ಹತ್ರ ಬಂದಾಗ ತುಷಾರ್ ಅಲ್ಲೇ ಗೆಸ್ಟ್ನ ವೆಲ್ಕಮ್ ಮಾಡ್ತಾ ನಿಂತಿರೋದು ಕಾಣಿಸ್ತು. ಅವನಂತೂ ಅಮೋಘನ್ ನೋಡಿದ್ದೆ ಖುಷಿಯಿಂದ, ಅಮೋಘ್ ಬ್ರೋ ಅಂತೂ ಬಂದಿಯಲ್ಲ, ನಾನು ಎಷ್ಟೊತ್ತಿಂದ ನಿಂಗೋಸ್ಕರ ವೇಟ್ ಮಾಡ್ತಿದ್ದೆ ಗೊತ್ತಾ ಅಂತ ಹೇಳ್ತಾ ಓಡ್ ಬಂದು ಹಗ್ ಮಾಡ್ದ. ಅಮೋಘು ಅಷ್ಟೇ ಖುಷಿಯಿಂದ ಅವನನ್ನು ಅಪ್ಕೊಂಡು, ಐ ಮಿಸ್ ಯು ಟೂ ಬ್ರೋ ಅಂದ. ನಂತರ ತುಷಾರ್ ತನ್ನ ದೊಡ್ಡಪ್ಪ ದೊಡ್ಡಮ್ಮನ ಕಾಲಿಗೆ ನಮಸ್ಕಾರ ಮಾಡ್ದ. ಸುಕನ್ಯಾ ಅವನಿಗೆ ಆಶೀರ್ವಾದ ಮಾಡಿ, ಎಷ್ಟು ದಿನ ಆಗಿತ್ತು ನಿನ್ನನ್ನು ನೋಡಿ, ನೀನಂತೂ ಮೊದಲಿಗಿಂತ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ ಅಂತ ಕೆನ್ನೆಗಿಲ್ಲಿದ್ರು. ಅವನು ಸ್ಮೈಲ್ ಮಾಡ್ತಾ, ಥ್ಯಾಂಕ್ ಯು ದೊಡ್ಡಮ್ಮ ಅಂಥೇಳಿ ತನ್ನ ಮದುವೆ ಆಗೋ ಹುಡುಗಿ ತನಿಷಾನ್ ಕರ್ಕೊಂಬಂದ. ಅಮೋಘ್ ಬ್ರೋ, ನೀನು ದೊಡ್ಡಪ್ಪ ದೊಡ್ಡಮ್ಮನ ಕರ್ಕೊಂಡು ಮಂಟಪದ ಹತ್ರ ಹೋಗಿರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಲ್ಲೇ ಇದ್ದಾರೆ ಅಂದ. ಅಮೋಘ್, ಶ್ಯೂರ್, ನಾವೆಲ್ಲ ಒಳಗೆ ಹೋಗಿರ್ತೀವಿ, ನೀನು ಗೆಸ್ಟ್ನ ಅಟೆಂಡ್ ಮಾಡು ಅಂದ. ಅಮೋಘ್ ಒಂದೊಂದೇ ಹೆಜ್ಜೆ ಮಂಟಪದ ಕಡೆ ಹಾಕಿದಾಗ ಅವನು ಎಮೋಷ್ನಲ್ ಆಗ್ತಿದ್ದ. ಆಲ್ಮೋಸ್ಟ್ 2.5 ವರ್ಷದ ನಂತರ ಅವನು ಅರಸು ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡ್ತಿದ್ದ. ಹಾಗಾಗಿ ಅವನಿಗೆ ಅವ್ರ ಜೊತೆ ಕಳೆದ ಹಳೆಯ ದಿನಗಳ ನೆನಪೆಲ್ಲ ಕಣ್ಮುಂದೆ ಬರ್ತಿತ್ತು. ಅಮೋಘನ್ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ರಮಣಿಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ಸೊ ಅವ್ರ ಅಮೋಘನ್ ಬೆನ್ ತಡ್ತಾ, ನೋಡು ಮಗನೇ, ಆಗಿದ್ದೆಲ್ಲ ಆಗೋಯ್ತು, ಈಗ ಅದನ್ನೆಲ್ಲ ಯೋಚಿಸ್ತಾ ಮೂಡ್ ಹಾಳು ಮಾಡ್ಕೊಳಕ್ಕಾಗಲ್ಲ, ರಿಲ್ಯಾಕ್ಸ್ ಆಗಿರು ಅಂದರು. ಅಮೋಘ್ ಸರಿಯಪ್ಪ ಅಂಥೇಳಿ ನಿಟ್ಟುಸಿರು ಬಿಟ್ಟ. ಅಲ್ಲಿರೋರೆಲ್ಲ ಫುಲ್ ಗ್ರ್ಯಾಂಡ್ ಆಗಿ ರೆಡಿಯಾಗಿ ನಗನಗ್ತಾ ಓಡಾಡ್ತಿದ್ರು.
ಕೆಲವರು ಕೆಲ್ಸದಲ್ಲಿ ಮುಳುಗೋಗಿದ್ರು. ರಮಣ್ ಮತ್ತೆ ಸುಕನ್ಯಾ ಅಲ್ಲೇ ಇದ್ದ ಚೇರಲ್ಲಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡ್ರು. ಅಮೋಘ್ ಅರೇಂಜ್ಮೆಂಟ್ಸ್ನೆಲ್ಲ ನೋಡ್ತಾ ಸುತ್ತಲೂ ಓಡಾಡ್ತಿದ್ದ. ಗೆಸ್ಟ್ನೆಲ್ಲ ಮಾತಾಡಿಸ್ತಾ ಇದ್ದ ಧೀರಜ್ ಅಮೋಘ್ ನೋಡಿದ್ದೆ ತಡ ಮಾಡದೆ ಅವನ ಹತ್ರ ಬಂದು, ಓಹ್ ಅಮೋಘ್ ಬಂದೇನೋ, ನಿನ್ನೆ ನೋಡಿ ತುಂಬ ಖುಷಿ ಆಗ್ತಿದೆ ನನಗೆ ಅಂದರು. ಹಾಗೆ ಧೀರಜ್ ಅಮೋಘನ್ ಪೇರೆಂಟ್ಸ್ ಕಡೆ ಬಂದಾಗ ರಮಣ್ ಎಮೋಷ್ನಲ್ ಆಗ್ತಾ, ನಿಮ್ಮೆಲ್ಲರೂ ನೋಡಿದೆ ವರ್ಷನೇ ಕಳೆದೋಯ್ತಲ್ಲ, ನಿಮ್ಮನ್ನೆಲ್ಲ ನಾನು ತುಂಬ ಮಿಸ್ ಮಾಡಿಕೊಂಡೆ. ಈಗ ತುಷಾರ್ ಮದುವೆಯಿಂದ ಎಲ್ಲರೂ ಮತ್ತೆ ಸೇರೋ ಹಾಗಾಯಿತು ಅಂದರು. ಧೀರಜ್, ಅಣ್ಣ ಪ್ಲೀಸ್, ಅವತ್ತಾಗಿದ್ದ ಇನ್ಸಿಡೆಂಟಿಗೆ ಅಪ್ಪನ್ನ ಬ್ಲೇಮ್ ಮಾಡಬೇಡಿ. ಈಗ ಅವ್ರು ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಅಂದರು. ಧೀರಜ್ ಮಾತು ಕೇಳಿ ಅಮೋಘ್ ಏನೋ ಹೇಳೋದಕ್ಕೆ ಹೋದ. ಅದರಷ್ಟರಲ್ಲಿ ಅವ್ರ ಹಿಂದಿಂದ ಧೀರಜ್ ಹೆಂಡತಿ ಪ್ರತಿಮಾ, ಇವ್ರನ್ನೆಲ್ಲ ಯಾರು ಮದುವೆಗೆ ಕರೆದಿದ್ದು, ಕರೀದೆ ಎಲ್ಲಿಗೂ ಬರಬಾರ್ದು ಅನ್ನೋ ಕಾಮನ್ ಸೆನ್ಸು ಇಲ್ಲ ಜನರಿಗೆ, ಥೂ ಅಂದ್ಲು. ಅವಳ ಮಾತು ಕೇಳಿ ಧೀರಜ್ ಕೋಪ ಬಂತು. ಅವ್ರ ತಕ್ಷಣ ಸುತ್ತಮುತ್ತಲು ಓಡಾಡ್ತಿರೋ ಜನರನ್ನ ನೋಡಿ ನಂತರ ಮೆಲ್ಲಗೆ ಹೇಳ್ತಾ, ಹೇ ಪ್ರತಿಮಾ, ಏನು ಮಾತಾಡ್ತಿದ್ಯಾ? ನಾನೇ ಖುದ್ದಾಗಿ ಅಣ್ಣಂಗೆ ಅಮೋಘ್ಗೆ ಫೋನ್ ಮಾಡಿ ಮದುವೆಗೆ ಬರಕ್ಕೆ ಹೇಳಿದ್ದು ಅಂದರು. ಪ್ರತಿಮಾಗೆ ಅಮೋಘ್ನ ಈಗಿನ ಸಿಚುವೇಶನ್ ಬಗ್ಗೆ ಗೊತ್ತಿರಲಿಲ್ಲ. ಅರಸು ಗ್ರೂಪ್ಸ್ ಪ್ರಾಬ್ಲಮಲ್ಲಿದ್ದಾಗ ಅಮೋಘನ ಅಜ್ಜ ಧೀರಜ್ಗೆ ಸೀಕ್ರೆಟಾಗಿ ಮೆಸೇಜ್ ಕಳಿಸಿದ್ರು. ಅವರು ಧೀರಜ್ಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಿ ಅಮೋಘ್ನ ಹೆಲ್ಪ್ ಕೇಳಬೇಕು ಅಂತ ಹೇಳಿದರು. ಅದಾದ್ಮೇಲೆ ಅಮೋಘ್ ಅರಸು ಫ್ಯಾಮಿಲಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಪಿದ್ದ. ಇಷ್ಟೆಲ್ಲ ನಡೆದಿದೆ ಅಂತ ಪ್ರತಿಮಾಗೆ ಗೊತ್ತಿರಲಿಲ್ಲ. ಧೀರಜ್ ಅಮೋಘ್ನ ಡಿಫೆಂಡ್ ಮಾಡಿದ್ ನೋಡಿ ಪ್ರತಿಮಾಗೆ ಸಿಟ್ಟು ಬಂತು. ಅವಳು, ನೀವ್ಯಾಕೆ ಅವ್ರನ್ನ ಮದ್ವೆಗೆ ಕರೆದ್ರಿ? ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಲ್ಲ? ಅವ್ರಿಗಾದ್ರೂ ಕರೆದ ತಕ್ಷಣ ಬರೋದಕ್ಕೆ ಮನ್ಸಾದ್ರೂ ಹೇಗೆ ಬಂತು? ಸ್ವಲ್ಪನಾದ್ರೂ ನಾಚಿಕೆ ಇಲ್ವಾ ಇವ್ರಿಗೆ? ಎಲ್ಲ ಕಳ್ಕೊಂಡು ಈ ಅಮೋಘ್ ಬೀದಿಗೆ ಬಿದ್ದ. ಯಾರೋ ಶ್ರೀಮಂತರ ಮಗಳು ತಲೆ ಕೆಡಿಸಿ ಅವಳನ್ನ ಮದುವೆ ಆಗಿ ಇವತ್ತು ಅವ್ರ ಮನೆ ಅಳಿಯನಾಗಿ ಅಡಿಗೆ ಮನೆಯಲ್ಲಿ ಪ್ಲೇಟ್ ತೊಳಿತಿದ್ದಾನೆ. ಇವನು ಗುಣಗಾನ ಬೆಂಗಳೂರಿಂದ ಮುಂಬೈವರೆಗೂ ತಲುಪಿದೆ ಗೊತ್ತಾ ಅಂದ್ಲು. ಪ್ರತಿಮಾ ಹೀಗೆ ಸಿಟ್ಟಲ್ಲಿ ಮಾತಾಡ್ತಿರೋದನ್ನ ನೋಡಿ ಸುತ್ತಲೂ ಇರೋ ಜನ ಈ ಕಡೆನೇ ನೋಡಿದ್ರು. ಹಾಗೆ ಎಲ್ಲರೂ ತಮ್ಮ ಕಡೆ ನೋಡ್ತಿರೋದನ್ನ ರಮಣ್ ಮತ್ತೆ ಸುಕನ್ಯಾ ಅಬ್ಸರ್ವ್ ಮಾಡಿ ಇರಿಟೇಟ್ ಆದ್ರು. ಅಷ್ಟಲ್ಲಿ ಪ್ರತಿಮಾ ಮತ್ತೆ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ನೋಡು ಅಮೋಘ್, ನಿನ್ ಕೈಗೆ ಅರಸು ಮೀಡಿಯಾ ಸಿಕ್ಕಿದೆ ಅಂದ ತಕ್ಷಣ ನೀನು ಮನಸ್ಸಿಗೆ ಬಂದ ಕಡೆ ಹೋಗೋದಕ್ಕೆ ಆಗುತ್ತೆ ಅಂತ ಅನ್ಕೋಬೇಡ. ನಿನ್ಗೆ ಆ ಪೊಸಿಷನ್ ಸಿಕ್ಕಿದೆ ಯಾಕಂದ್ರೆ ನನ್ನ ಗಂಡ ನಿನ್ ಮೇಲೆ ಕರುಣೆ ತೋರಿಸಿ ಅದನ್ನ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ನೀನಿನ್ನು ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಿದ್ದೆ. ಅಷ್ಟಕ್ಕೂ ಅರಸು ಗ್ರೂಪ್ಸ್ ಅಲ್ಲಿ ಸಾಕಷ್ಟು ಬಿಸ್ನೆಸಸ್ ಇದೆ. ಸೊ ನಮ್ಗೆ ಅರಸು ಮೀಡಿಯಾ ಬೇಕಾಗಿಲ್ಲ ಅಂದ್ರು. ಧೀರಜ್ ಸಿಟ್ಟಲ್ಲಿ ಹೆಂಡತಿ ಕಡೆ ನೋಡಿ, ಪ್ರತಿಮಾ ಶಟ್ ಅಪ್, ಒಳಗೋಗಿ ನೀನು ಏನಾದರೂ ಕೆಲಸ ಆಡಿಯಾ ನೋಡ್ಕೋ ಅಂತ ಹೇಳ್ತಾ ಅಮೋಘ್ ಕಡೆ ತಿರುಗಿ, ಐ ಆಮ್ ಸಾರಿ ಅಮೋಘ್, ಇವಳು ಮೂಡ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಹೇಳ್ತಿದ್ದಾಳೆ, ನೀನು ಇದನ್ನೆಲ್ಲ ತಲೆಗೆ ಹಾಕೋಬೇಡ ಅಂದರು. ಆದರೆ ಇದೆಲ್ಲ ಕೇಳಿ ಅಮೋಘ್ಗೆ ಆಲ್ರೆಡಿ ಇನ್ಸಲ್ಟ್ ಆಗಿಬಿಟ್ಟಿತ್ತು. ಅವನ ತಂದೆ ರಮಣ್ ಅಂತೂ ಸಿಟ್ಟಲ್ಲಿ ಏದಿಸಿರು ಬಿಡ್ತಾ ನಿಂತಿದ್ರು. ಅಷ್ಟರಲ್ಲಿ ಧೀರಜ್ ಅವರ ಇನ್ನೊಬ್ಬ ಮಗ ತನ್ಮಯ್ ಬಂದು, ನೀವ್ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಿ ಡ್ಯಾಡ್? ಈ ಅಮೋಘ್ ಮೇಲೆ ಯಾಕೆ ಅಷ್ಟೊಂದು ಕರುಣೆ ನಿಮಗೆ ಅಂತ ಕೇಳ್ದ. ಆಗ ಅಮೋಘ್ ಬಾಯ್ ಹಾಕಿ, ಶಟ್ ಅಪ್ ತನ್ಮಯ್, ಇವತ್ತು ತುಷಾರ್ ಮದುವೆ ಇದೆ, ಇದನ್ನ ಯಾವುದೇ ಗಲಾಟೆ ಇಲ್ಲದೆ ಮುಗಿಸೋಣ, ಇವತ್ತೇನು ಡ್ರಾಮಾ ಬೇಡ ಅಂತ ಕೋಲ್ಡಾಗಿ ಹೇಳ್ದ. ಅಮೋಘ್ಗೆ ಇಷ್ಟು ದಿನ ಎಲ್ಲರೂ ತನ್ನನ್ನು ಇನ್ಸಲ್ಟ್ ಮಾಡ್ತಿದ್ರು ಬೇಜಾರಾಗ್ತಿರ್ಲಿಲ್ಲ. ಆದರೆ ಇವತ್ತಿಲ್ಲಿ ಅವನ ಜೊತೆಗೆ ಅವನ ಪೇರೆಂಟ್ಸ್ಗೂ ಅವಮಾನ ಆಗ್ತಿತ್ತು. ಇದು ಅಮೋಘ್ಗೆ ಸಹಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವನು ಆದಷ್ಟು ಕೂಲಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಆದರೆ ತನ್ಮಯ್ ಇವತ್ತು ಅಮೋಘ್ಗೆ ಇನ್ಸಲ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರೋ ಹಾಗೆ ಕಾಣಿಸ್ತಿದ್ದ. ಸೊ ಅಮೋಘ್ ಏನೇ ಹೇಳಿದ್ರು ತನ್ಮಯ್ ಅದಕ್ಕೊಂದು ತಪ್ಪು ಆ್ಯಂಗಲ್ ಕೊಡ್ತಿದ್ದ. ಅವನು ಈಗಲೂ ಅಮೋಘ್ಗೆ ವ್ಯಂಗ್ಯ ಮಾಡ್ತಾ, ಏನಂದೆ, ನಾನು ಡ್ರಾಮಾ ಮಾಡ್ತಿದ್ದೀನಾ? ಡ್ರಾಮಾ ನಾನಲ್ಲ, ನೀವು ಮಾಡ್ತಿದ್ದೀರಿ ಮದುವೆಗೆ ಬಂದು. ಅಷ್ಟಕ್ಕೂ ನಿನ್ನ ಕೈಲಿ ನನಗೇನು ಮಾಡೋದಕ್ಕಾಗತ್ತೆ? ಏನೂ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ರಮಣ್ ಕೋಪ ಮಾಡ್ಕೋತಾ, ಸ್ಟಾಪ್ ಇಟ್, ಏನು ಮಾತಾಡ್ತಿದ್ದೀರಾ ನೀವೆಲ್ಲ? ಏನಾಗಿದೆ ನಿಮಗೆ? ನಮ್ಮನ್ನ ಜಗಳ ಆಡಬೇಕು ಅಂತಲೇ ಕರೆಸಿರೋ ಹಾಗಿದೆ. ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿರಲಿ. ಇದು ಮದುವೆ ಮನೆ, ನಾವೆಲ್ಲರೂ ಒಂದು ಫ್ಯಾಮ್ಲಿ ಅನ್ನೋದು ನೆನಪಿರಲಿ ಅಂದರು. ಅದನ್ನು ಕೇಳಿ ಪ್ರತಿಮಾ ಕೋಪದಿಂದ ಕೂಗಾಡೋದಕ್ಕೆ ಶುರು ಮಾಡಿದ್ಲು. ಏನೋ ಫ್ಯಾಮ್ಲಿನಾ? ನಾವೆಲ್ಲ ಒಂದು ಫ್ಯಾಮ್ಲಿ ಅಂತ ಯಾವಾಗ ಹೇಳಿದ್ದು? ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ನಿಮಗೂ ಈ ಫ್ಯಾಮ್ಲಿಗೂ ಇದ್ದ ಸಂಬಂಧ ಕಡ್ದೋಯ್ತು. ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ನಿಮ್ಗಳಿಗೆ ಹೂವಿನ ಹಾರ ಹಾಕಿ ಒಳಗೆ ಕರ್ಸ್ಕೋಬೇಕಿತ್ತಾ? ನಿಮ್ಗಳ ಮುಖಾನ ಒಂದ್ಸಲ ಕನ್ನಡಿಲಿ ನೋಡ್ಕೊಳ್ಳಿ. ಅಂಥ ಅದ್ದೂರಿ ಮದುವೆಗೆ ಲೋ ಕ್ಲಾಸ್ ಜನರ ಥರ ಬಂದಿದ್ದೀರಲ್ಲ, ನಿಮ್ಮನ್ನ ಫ್ಯಾಮ್ಲಿ ಅಂತ ಏನಾದರೂ ನಮ್ಮ ಬೀಗರ ಕಡೆಯವ್ರ ಪರಿಚಯ ಮಾಡಿಸ್ಕೊಟ್ರೆ ಅಷ್ಟೇ ನಮ್ಮ ಕತೆ. ಮದುವೆನೇ ಬೇಡ ಅಂದ್ಬಿಡ್ತಾರೆ. ನಮ್ಮ ಬೀಗರು ನಿಮ್ಮನ್ನು ನೋಡೋ ಮುಂಚೆ ಮೊದಲಿನಿಂದ ಆಚೆ ಹೋಗಿ ಅಂತ ನಿಷ್ಠೂರವಾಗಿ ಅಂದ್ಲು. ಪ್ರತಿಮಾಳ ಚುಚ್ಚು ಮಾತುಗಳನ್ನ ಕೇಳಿ ರಮಣ್ಗೆ ಇನ್ನಿಲ್ಲದ ಕೋಪ ಬಂತು.
ಅವರು BP ರೈಸ್ ಆಗ್ತಿದ್ದ ಹಾಗೆ ಎದೆ ನೋವು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತು. ತನ್ನ ಎದೆ ಹಿಡ್ಕೊಂಡು ನರಳ್ತಾ ಕೂಸದ್ ಬಿದ್ರು. ಅಮೋಘ್ ರಮಣ್ ಕೆಳಗೆ ಬೀಳೋ ಮೊದಲು ಬಿಗಿಯಾಗಿ ಹಿಡ್ಕೊಂಡ. ನಂತರ ಅವ್ರ ತಲೆನ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಅಪ್ಪ ಅಪ್ಪ ಏನಾಯ್ತಪ್ಪ ಅಂತ ಅವ್ರ ಕೆನ್ನೆ ಹಿಡ್ಕೊಂಡು ಕೇಳ್ದ. ಸುಕನ್ಯಾ ಗಾಬರಿಯಿಂದ ಅಳ್ತಾ, ಅಯ್ಯೋ ರೀ ಏನಾಯ್ತ್ರಿ ನಿಮ್ಗೆ ರೀ ಅಂತ ಗೋಳಾಡೋದಕ್ಕೆ ಶುರು ಮಾಡಿದ್ಲು. ಅಮೋಘ್ ಇವಾಗ ಏನ್ ಮಾಡ್ತಾನೆ? ಮದುವೆ ಮನೆಯಲ್ಲಿ ದೊಡ್ಡ ರಾಧ ಅಂತ ನಡೆಯುತ್ತಾ? ರಮಣ್ ಬದುಕುಳಿತಾರ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.